ನಮಸ್ತೆ ವೀಕ್ಷಕರೇ. ದಕ್ಷಿಣ ಕನ್ನಡದ ಉಜಿರೆಯ ಸಿದ್ದವನ ಗುರುಕುಲದಲ್ಲಿದ್ದೇವೆ ನಾವು. ಇವತ್ತು ಪ್ರತಿ ವರ್ಷದಂತೆ ಚೌತಿ ಆಚರಣೆಯನ್ನು ಕೂಡ ಇಲ್ಲಿ ಎಲ್ಲ ಕಡೆ ಆಚರಿಸುವಂತೆ ಇಲ್ಲಿ ನಮ್ಮ ಸಿದ್ದವನ ಗುರುಕುಲದಲ್ಲಿ ಆಚರಿಸ್ತಾ ಇದ್ದಾರೆ. ಎಲ್ಲ ಕಡೆ ಸಹ ವಿಶೇಷ ಸ್ಪೆಷಲ್ ಇದ್ದದೆ. ಬಟ್ ಈ ಉಜಿರೆದ್ದು ಸಿದ್ದವನ ಗುರುಕುಲದ ವಿಶೇಷತೆ ಏನಂತ ಹೇಳಿದ್ರೆ ಮಕ್ಕಳೇ ಆಚರಣೆ ಮಾಡುವಂಥದ್ದು. ಸಣ್ಣ ಒಂದು ಅಮೌಂಟಿನಲ್ಲಿ ತುಂಬಾ ಕ್ಲೀನ್ ಆಗಿ ನೀಟಾಗಿ ಮಾಡುವಂತ ಈ ಏನು ಗಣೇಶೋತ್ಸವದ ಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿ ಪ್ರತಿಯೊಬ್ಬರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚೌತಿಯ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ. ತುಂಬಾ ಸಣ್ಣ ಅಮೌಂಟ್ ಅಲ್ಲಿ ಪ್ರತಿದಿನ 3 ದಿನ ಊಟದ ವಿಶೇಷತೆ ಆಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ಇಲ್ಲಿರುವಂತ ಈ ಸಣ್ಣ ಸಣ್ಣ ಈ ಎತ್ತಿನ ಗಾಡಿ ಆಗಿರ್ಬೋದು, ಇಲ್ಲಿ ಪಕ್ಕದಲ್ಲಿರುವಂತ ಈ ಹುಲ್ಲಿನ ಈ ಮನೆ ಆಗಿರ್ಬೋದು, ಪ್ರತಿಯೊಂದು ಸಹ ಏನಂತ ಹೇಳಿದ್ರೆ ಇಲ್ಲಿ ಮಕ್ಕಳೇ ಆಚರಣೆ ಮಾಡುವಂತದ್ದು. ಇದರ ಎಲ್ಲ ಕ್ಲಿಪ್ಸ್ ಅನ್ನು ನಿಮ್ಗೆ ನೋಡ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಹಾಕಿರ್ತೇನೆ ನಾನು. ಸೊ ಆ ವಿಡಿಯೋ ನೋಡುವ ಮುಖಾಂತರ ಸಿದ್ದವನ ಗುರುಕುಲದ ನಿಲಯ ಪಾಲಕರಾದಂತ ಕೇಶವ ಸರ್ ಇದ್ದಾರೆ. ಸೊ ಅವರು ಸಹ ನಿಮಗೆ ಇದರ ಬಗ್ಗೆ 1-2 ಮಾತನಾಡ್ತಾರೆ, ಮತ್ತೆ ಇದಕ್ಕೆ ವೆಲ್ಕಮ್ ಮಾಡ್ತಾರೆ. ಸರ್ ನೀವೇ ನೀವು ಮಾತನಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಅಂತ ಹೇಳಿ. ಶ್ರೀ ಸಿದ್ದವನ ಗುರುಕುಲ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ ನಡೆಸಲ್ಪಡುವಂತಹ ಒಂದು ಶ್ರೇಷ್ಠವಾದಂತಹ ಸಂಸ್ಥೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಉಚಿತವಾದಂತಹ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಹೊರ ಸಮಾಜಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದಂತ ಮಹತ್ತರವಾದಂತ ಅತಿ ಶ್ರೇಷ್ಠವಾದಂತ ಒಂದು ಕಾರ್ಯಕ್ರಮ ಈ ಗಣೇಶ ಚತುರ್ಥಿ ಕಾರ್ಯಕ್ರಮ. ನಾವು ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಕೂಡ ನಡೆಸ್ತಾ ಇದ್ದೇವೆ. ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಎಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳೇ ನಿರ್ವಹಿಸುವಂತದ್ದು. ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ಇವತ್ತು ಅನ್ನ ಸಂತರ್ಪಣೆಯ ಒಂದು ಛತ್ರದಲ್ಲಿರ್ಬೋದು, ಅಥವಾ ಇಲ್ಲಿ ತಾವು ಗಮನಿಸಿದ ಹಾಗೇನೆ ಒಂದು ಕ್ಲಾಸ್ ವೈಸ್ ನಾವು ಜವಾಬ್ದಾರಿಯನ್ನ ಕೊಡ್ತೇವೆ. ಫಸ್ಟ್ ಡಿಗ್ರಿ ಅವರಿಗೆ, ಸೆಕೆಂಡ್ ಡಿಗ್ರಿ ಅವರಿಗೆ, PUC ಅವರಿಗೆ ಮತ್ತು ಫೈನಲ್ ಡಿಗ್ರಿ ಅವರಿಗೆ ಅಂತ ಹೇಳಿ ಒಂದು ಪ್ರಮುಖ ದ್ವಾರವನ್ನ ನಾವು ಫಸ್ಟ್ ಡಿಗ್ರಿ ಅವರಿಗೆ ಕೊಟ್ಟರೆ, ಸೊ ಕೆಳಗೆ ಬರ್ತಾ ಇರಬೇಕಾದ್ರೆ ಒಂದು ದೇವಿಯ ಅವರದೇ ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಹೋದ್ರೆ PUC ಅವರು, ಸೆಕೆಂಡ್ PUC ಅವರು ಒಂದು ಗುಹೆಯ ಒಂದು ರೀತಿಯನ್ನ ಈ ವರ್ಷ ಮಾಡಿದ್ದಾರೆ. ಸೊ ಮುಂದೆ ಹೋದ್ರೆ ಬಹಳಷ್ಟು ವಿಶೇಷತೆ ಏನಂದ್ರೆ ಗೌಪ್ಯವಾಗಿ ನಮ್ಮ ಫೈನಲ್ ಡಿಗ್ರಿ ಅವರು ಒಳಗೆ ದೇವರನ್ನ ಪ್ರತಿಷ್ಠಾಪನೆ ಮಾಡುವಂತ ಒಂದು ಪ್ರದೇಶ ಏನಿದೆ ಅದನ್ನ ಅಂತಿಮ ಪದವಿ ವಿದ್ಯಾರ್ಥಿಗಳು ಮಾಡ್ತಾರೆ. ಇದು ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆಯನ್ನ ತರುವಂತದ್ದು. ಕಾನ್ಸೆಪ್ಟ್ ಅಲ್ಲಿ ಚೇಂಜಸ್ ಮಾಡ್ತಾ ಇರ್ತಾರೆ. ಅವರದೇ ಆದಂತಹ ಕಾನ್ಸೆಪ್ಟ್, ಅವರದೇ ಆದಂತಹ ಯೋಚನೆಗಳು, ಚಿಂತನೆಗಳು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಶ್ರೇಷ್ಠವಾದಂತಹ ಬಹಳಷ್ಟು ಜನ ಇದನ್ನ ಕೊಂಡಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನ ಹಾರೈಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ವಿನಮ್ರವಾಗಿ ನಮ್ಮ ಸಂಸ್ಥೆ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್ ಎಲ್ಲ ಕಂಪ್ಲೀಟ್ ಆಗಿ ಹೇಳಿದ್ರು ಏನೆಂತ ಅಂತ ಹೇಳಿ. ಸೊ ಇಲ್ಲಿ ನಾವೆಲ್ಲ ಒಂದು ಗಮನಿಸಿದಾಗ ಏನಂತ ಹೇಳಿದ್ರೆ ಇಲ್ಲಿಯ ಪ್ರತಿಯೊಂದು ಆರ್ಟ್ ಅಂತ ಹೇಳುವಂಥದ್ದು, ಕಲೆ ಅಂತ ಹೇಳುವಂಥದ್ದು ಏನಿದೆ, ಈ ಡಿಗ್ರಿ ಆಗಿರ್ಬೋದು, PU ಸ್ಟೂಡೆಂಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಇವರೇ ಮಾಡಿರ್ತಾರೆ. ನಿಮಗೆ ಎಲ್ಲರೂ ವೀಕ್ಷಕರು ಬಂದು ನೋಡಿದ್ರೆ ಅಥವಾ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ಸೊ ಮುಂದಿನ ಇದನ್ನು ನಾವು ವಿಡಿಯೋ ಕ್ಲಿಪ್ ಅಲ್ಲಿ ನೋಡುವ ಮುಖಾಂತರ ಇದರದ್ದು ಏನು ಸ್ವಾರಸ್ಯ ಏನು ಉಂಟು ಅದರ ಮುಂದಿನ ವಿಡಿಯೋದಲ್ಲಿ ನೀವು ನೋಡಿ ಆನಂದಿಸಿ ಅಂತ ನಾನು ಕೇಳ್ತೀನಿ. ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಭಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ग्रन्थगीताय ग्रन्थगेयाय ग्रन्थान्तरात्मने